ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಬೆಳಿಗ್ಗೆ ಮನೆಯಲ್ಲಿ ಎಲ್ಲರೂ ಏಳುವ ಮೊದಲಿನ ನಿಶ್ಶಬ್ದವಾದ ಸಮಯ ತುಂಬ ವಿಶೇಷವಾದದ್ದು ಅಲ್ಲವೇ? ಹೌದು, ಕರ್ತನಾದ ಯೇಸು ಆ ಸಮಯವನ್ನೇ ಪ್ರಾರ್ಥನೆಗಾಗಿ ಆರಿಸಿಕೊಂಡನು. ಇಂದು ನಾವು ಯೇಸುವಿನ ಪ್ರಾರ್ಥನಾ ಜೀವಿತ, ಕುಷ್ಠರೋಗಿಯ ಸ್ವಸ್ಥತೆ ಹಾಗೂ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ಇಳಿಸಲ್ಪಟ್ಟ ಪಾರ್ಶ್ವವಾಯು ರೋಗಿಯ ಕುರಿತು ತಿಳಿದುಕೊಳ್ಳುವಾಗ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ದೇವರ ಮಾತಿಗೆ ವಿಧೇಯರಾಗೋಣ. ಈ ಸೇವೆಯ ಬಗ್ಗೆ ಇತರರಿಗೂ ತಿಳಿಸಿರಿ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಮೋಸದ ತ್ರಾಸು ಯೆಹೋವನಿಗೆ ಅಸಹ್ಯ, ನ್ಯಾಯದ ತೂಕ ಆತನಿಗೆ ಸಂತೋಷ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 1ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಪ್ರೀತಿಯ ಶುಭ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ ಅಧ್ಯಯನವನ್ನು ಪ್ರಾರಂಭಿಸಿ 1ನೇ ಅಧ್ಯಾಯದ 4ನೇ ವಚನದಿಂದ 34ನೇ ವಚನದವರೆಗೆ ಧ್ಯಾನ ಮಾಡಿ ಸುವಾರ್ತೆಯ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ಇಂದು ಮಾರ್ಕನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದ 35ನೇ ವಚನದಿಂದ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಪ್ರಿಯ ವೀಕ್ಷಕರೇ, ಯೇಸು ಗಲಿಲಾಯದಲ್ಲಿ ಉಪದೇಶಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸಿರಿ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಎಂಬುದೇ. ಭಾನುವಾರದ ಚಟುವಟಿಕೆಗಳ ಬಳಿಕ ಹೆಚ್ಚಿನ ಪ್ರಸಂಗಿಗಳು ಸೋಮವಾರದಂದು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆಂದು ನಾನು ತಿಳಿದಿದ್ದೇನೆ. ಇದಕ್ಕಾಗಿ ನಾನು ಅವರನ್ನು ದೂರುವುದಿಲ್ಲ. ಪ್ರಿಯರೇ, ಯೇಸು ಮುಂಜಾನೆ ಬಹುಬೇಗನೆ ಎದ್ದು ಏಕಾಂತ ಸ್ಥಳಕ್ಕೆ ಪ್ರಾರ್ಥನೆಗಾಗಿ ಹೋಗುವುದನ್ನು ನೋಡುತ್ತೇವೆ. ನಮಗೆ ಇದು ಒಂದು ಉತ್ತಮವಾದ ಪಾಠವಾಗಿದೆ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 36ನೇ ವಚನದಿಂದ 39ನೇ ವಚನದವರೆಗೆ ನೋಡಿರಿ. ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು, ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನು ಅವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು. ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಬಳಿಕ ಆತನು ಗಲಿಲಾಯದಲ್ಲೆಲ್ಲ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಸುವಾರ್ತೆಯ ಪ್ರಾರಂಭವಾಗಿದೆ. ತನ್ನ ಬೋಧನೆಯ ಮೂಲಕ ಯೇಸು ಅವರನ್ನು ರಕ್ಷಣೆಗಾಗಿ ಸಿದ್ಧಪಡಿಸುತ್ತಿದ್ದನು. ಇದು ಆತನ ಮರಣ ಹಾಗೂ ಪುನರುತ್ಥಾನದ ಮೂಲಕ ದೊರಕುವಂತಹದ್ದು. ಆತನು ಕ್ರೂಜೆಯಲ್ಲಿ ಮಾಡಿ ತೀರಿಸಿದ ಕಾರ್ಯ ನಮ್ಮನ್ನು ರಕ್ಷಿಸುತ್ತದೆ. ಆತನು ಅವರ ಸಭಾಮಂದಿರಗಳಲ್ಲಿ ಉಪದೇಶಿಸುತ್ತಾ ಗಲಿಲಾಯದಲ್ಲೆಲ್ಲ ಸಂಚರಿಸಿ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು. ತನ್ನ ಸೇವೆಯ 3 ವರ್ಷಗಳ ಅವಧಿಯಲ್ಲಿ ಆ ಭಾಗದಲ್ಲೆಲ್ಲ ಯೇಸು ಸಂಚರಿಸಿದನು. ಪ್ರಿಯರೇ, ಆ ಕಾಲದಲ್ಲಿ ಅಲ್ಲಿಯೂ ದೆವ್ವಗಳ ಪ್ರಭಾವ ತುಂಬ ಇದ್ದದ್ದನ್ನು ಕಾಣುತ್ತೇವೆ. 3 ಕಾಲಘಟ್ಟಗಳಲ್ಲಿ ಈ ಪರಿಸ್ಥಿತಿಯನ್ನು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ಒಂದು ಮೋಶೆಯ ಕಾಲದಲ್ಲಿ, ಇನ್ನೊಂದು ಎಲಿಯನ ಕಾಲದಲ್ಲಿ, 3ನೇದು ಕರ್ತನಾದ ಯೇಸು ಭೂಲೋಕದಲ್ಲಿದ್ದಾಗ. ಪ್ರಿಯ ವೀಕ್ಷಕರೇ, ಈ ಅಧ್ಯಾಯದಲ್ಲಿನ ಕೊನೆಯ ಅದ್ಭುತ ಕಾರ್ಯವನ್ನು ನಾವು ನೋಡಲಿದ್ದೇವೆ. ಇವೆಲ್ಲವೂ ಕಠಿಣವಾದ ಸಂಗತಿಗಳು, ಬೇರೆ ಬೇರೆ ರೀತಿಯವುಗಳು ಆಗಿದ್ದವು. ಒಬ್ಬ ಕುಷ್ಠರೋಗಿಯ ಕುರಿತಾಗಿ ನೋಡುತ್ತೇವೆ. ಯಾಜಕ ಕಾಂಡದಲ್ಲಿ ನೋಡುವಂತೆ ಕುಷ್ಠರೋಗವು ಗುಣವಾಗದ ರೋಗವಲ್ಲ,
ಆದರೆ ಅದರಲ್ಲಿ ಮರಣಕರವಾದ ಅಪಾಯವಿತ್ತು. ಅದರಿಂದಾಗಿ ರೋಗಿಯ ಕೈ ಕಾಲುಗಳು ವಿಕಾರ ರೂಪ ಪಡೆಯುವುದರಿಂದ ಅದು ನಿಜವಾಗಿಯೂ ಒಂದು ದುಃಖಕರ ಸನ್ನಿವೇಶವಾಗಿತ್ತು ಮತ್ತು ಅಂತಹ ರೋಗಿಯು ಸಮಾಜದಿಂದ ದೂರವಾಗಿರಬೇಕಿತ್ತು. ಮುಂದಕ್ಕೆ ನಾವು ಕುಷ್ಠರೋಗಿಯು ಸ್ವಸ್ಥನಾದದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40 ಮತ್ತು 41ನೇ ವಚನವನ್ನು ಗಮನಿಸಿರಿ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಅದ್ಭುತ ಕಾರ್ಯದಲ್ಲಿ ಒಂದು ಮನೋವೈಜ್ಞಾನಿಕ ಭಾಗವೂ ಇದೆ. ಕುಷ್ಠರೋಗಿಯನ್ನು ಯಾರೂ ಮುಟ್ಟುವುದಿಲ್ಲ. ಯೇಸುವಿನ ಬಳಿಗೆ ಬಂದ ಕುಷ್ಠರೋಗಿಯನ್ನು ಕೂಡ ಅನೇಕ ವರ್ಷಗಳವರೆಗೆ ಯಾರೂ ಮುಟ್ಟಿರಲಿಲ್ಲ. ಅವನಿಗೂ ಯಾರನ್ನೂ ಮುಟ್ಟಲು ಸಾಧ್ಯವಿರಲಿಲ್ಲ. ಅವನ ಮನೆಯವರು ಅವನಿಗೆ ಆಹಾರ ಪಾನೀಯಗಳನ್ನು ತಂದು ದೂರದಲ್ಲಿ ಇಡುತ್ತಿದ್ದರು. ಅವರು ಹೋದ ಬಳಿಕ ಅವನು ಅವುಗಳನ್ನು ಸೇವಿಸಬೇಕಾಗಿತ್ತು. ಅವನು ಅವರಿಗೆ ದೂರದಿಂದ ಕೈ ಬೀಸಬಹುದಿತ್ತು, ಆದರೆ ಅವರ ಬಳಿ ಬರಲಿಕ್ಕಾಗಲಿ ಅವರನ್ನು ಮುಟ್ಟಲಿಕ್ಕಾಗಲಿ ಸಾಧ್ಯವಿರಲಿಲ್ಲ. ಆದರೆ ನಮ್ಮ ಕರ್ತನು ಅವನನ್ನು ಮುಟ್ಟಿದನು ಮತ್ತು ಅವನು ಶುದ್ಧನಾದನು. ಮುಂದಕ್ಕೆ ನೋಡಿರಿ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನದಿಂದ 44ನೇ ವಚನದವರೆಗೆ. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧವಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನೂ ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿರುವುದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳುಹಿಸಿಬಿಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ಕುಷ್ಠರೋಗಿ ಶುದ್ಧಾಚಾರ ನೆರವೇರಿಸಬೇಕಾದದ್ದು ಮೋಶೆಯ ಧರ್ಮಶಾಸ್ತ್ರಕ್ಕನುಸಾರವಾಗಿ. ಕರ್ತನಾದ ಯೇಸು ಮೋಶೆಯ ಧರ್ಮಶಾಸ್ತ್ರವನ್ನು ಮೀರಲಿಲ್ಲ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 45ನೇ ವಚನವನ್ನು ನೋಡೋಣ. ಆದರೆ ಅವನು ಹೊರಟು ಹೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದ್ದರಿಂದ ಯೇಸು ಬಹಿರಂಗವಾಗಿ ಇನ್ನೂ ಯಾವ ಊರೊಳಕ್ಕೂ ಹೋಗಲಾರದೆ ಹೊರಗೆ ಅಡವಿಯ ಸ್ಥಳಗಳಲ್ಲಿ ಇದ್ದನು ಮತ್ತು ಜನರು 4 ಕಡೆಯಿಂದಲೂ ಆತನ ಬಳಿಗೆ ಬರುತ್ತಿದ್ದರು ಎಂಬುದೇ. ಪ್ರಿಯರೇ, ಈ ಗುಣ ಹೊಂದಿದವನು ಸುಮ್ಮನಿರುವ ಬದಲಾಗಿ ಸುತ್ತಲೂ ಆ ವಿಚಾರವನ್ನು ಹಬ್ಬಿಸಿದನು. ನಾವು ಪ್ರಕಟಿಸತಕ್ಕದ್ದನ್ನು ಬಹಿರಂಗವಾಗಿ ಎಲ್ಲರಿಗೆ ಹೇಳಿ ಪತ್ರಿಕೆ ಮಾಧ್ಯಮಗಳಲ್ಲಿ ಅದನ್ನು ಪ್ರಕಟಿಸುತ್ತೇವೆ. ಇವನು ಕೂಡ ಎಲ್ಲರಿಗೂ ಈ ವಿಚಾರವಾಗಿ ತಿಳಿಸಿದನು. ಬಹಳವಾಗಿ ಸಾರಿ ಹಬ್ಬಿಸುವುದೆಂದರೆ ಆಂಗ್ಲ ಭಾಷೆಯಲ್ಲಿರುವಂತೆ ಬೆಂಕಿಯು ಹರಡುವಂತೆ ಹರಡುವುದು. ಬೆಂಕಿ ಮನೆಗೆ ಬಿದ್ದಾಗ ನೆರೆಕರೆಯವರೆಲ್ಲರೂ ಅಲ್ಲಿ ಒಟ್ಟಾಗುತ್ತಾರೆ ಅಲ್ಲವೇ? ಅದರಂತೆ ಅವನು ಮಾಡಿದನು. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ, ಕೆಲ ವರ್ಷಗಳ ಹಿಂದೆ ನಾನು ಅರಿಜೋನಾದ ಪ್ರೆಸ್ಕಾಟ್ ಎಂಬಲ್ಲಿನ ಸಭೆಯೊಂದರಲ್ಲಿ ಕೂಟಗಳನ್ನು ನಡೆಸುತ್ತಿದ್ದೆ. ಅಲ್ಲಿನ ಸಭಾಪಾಲಕರೊಂದಿಗೆ ನಾನು ಹಾಸ್ಯವಾಗಿ ಹೇಳಿದೆ, ಈ ಕೂಟಗಳಿಗೆ ಹೆಚ್ಚು ಜನ ಬರಬೇಕೆಂದಿದ್ದರೆ ಈ ಸ್ಥಳಕ್ಕೆ ಬೆಂಕಿ ಕೊಡಬೇಕಾದೀತು ಎಂದು. ಭಾನುವಾರ ನಾನು ಪ್ರಸಂಗಿಸುತ್ತಿದ್ದಾಗ ಆ ಸಭಾಪಾಲಕರು ಎದ್ದು ಸಂಡೇ ಸ್ಕೂಲ್ ನಡೆಸುವ ಹಿಂದಿನ ಭಾಗಕ್ಕೆ ಹೋಗಿ ಹಿಂತಿರುಗಿ ಬಂದರು. ನನ್ನನ್ನು ಬದಿಗೆ ಸರಿಸಿ ಜನರಿಗೆ, ಸ್ನೇಹಿತರೆ, ದೇವಾಲಯಕ್ಕೆ ಬೆಂಕಿ ಬಿದ್ದಿದೆ ಎಂದು ಪ್ರಕಟಿಸಿದರು. ಎಲ್ಲರೂ ಗಡಿಬಿಡಿ ಭಯಗಳಿಂದ ಎದ್ದು ಸಾಲಾಗಿ ಹೊರಹೋಗತೊಡಗಿದರು. ಕೆಲ ಕ್ಷಣಗಳಲ್ಲೇ ಅಗ್ನಿಶಾಮಕ ದಳದ ವಾಹನಗಳು ಬಂದವು. ಬೆಂಕಿ ಹೇಗೋ ನಂದಿಸಲ್ಪಟ್ಟಿತು. ಆ ವಾರದ ಕೂಟಗಳಿಗೆಲ್ಲ ಜನರು ಕಿಕ್ಕಿರಿದು ಸೇರಿ ಬಂದಿದ್ದರು. ಅಲ್ಲಿಯ ತನಕ ಈ ಕೂಟಗಳ ವಿಚಾರ ವಾರ್ತಾಪತ್ರಿಕೆಗಳ ಕೊನೆಯ ಪುಟಗಳಲ್ಲಿ ಬರುತ್ತಿತ್ತು. ಆದರೆ ಅಂದಿನಿಂದ ಬೆಂಕಿಯ ವರದಿಯೊಂದಿಗೆ ಮುಖಪುಟದಲ್ಲೇ ಬರೆಯಲ್ಪಟ್ಟಿತ್ತು. ಕೂಟವು ಎಂದಿನಂತೆ ನಡೆಸಲ್ಪಡುತ್ತದೆ ಎಂಬ ಪ್ರಕಟಣೆಯೂ ಇತ್ತು. ಮುಂದಿನ ಎಲ್ಲ ಕೂಟಗಳಿಗೂ ಜನ ತುಂಬಿ ಬರುತ್ತಿದ್ದರು. ಆ ಬಳಿಕ ನಾನು ಪ್ರಸಂಗಿಗಳಿಗೆ ಹೇಳುತ್ತಿದ್ದೆ, ನೀವು ಬೆಂಕಿ ಹಚ್ಚಿರಿ, ಆಗ ಜನ ತುಂಬ ಬರುತ್ತಾರೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಗುಣ ಹೊಂದಿದ ಕುಷ್ಠರೋಗಿಯು ಯೇಸುವಿನ ಕುರಿತಾಗಿ ಊರೆಲ್ಲ ಪ್ರಚಾರ ಮಾಡಿದನು. ಅವನು ಕರ್ತನ ಮಾತಿನಂತೆ ನಡೆಯಲಿಲ್ಲ. ಒಬ್ಬರು ದೈವಸೇವಕರು ಹೀಗೆ ಹೇಳುತ್ತಾರೆ, ನಾನು ಆರಾಧನೆಯನ್ನು ಮುಗಿಸಿದ ನಂತರ ಟೆಸ್ಕಾಸಿನಲ್ಲಿ ಒಬ್ಬ ಅದ್ಭುತವಾದ ಸೇವಕನಿಗೆ
ಪ್ರಸಂಗಕ್ಕೆ ಸಹಾಯ ಮಾಡಲು ಅಲ್ಲಿಗೆ ಹೋಗುತ್ತಿದ್ದೆ. ಅವನು ಪ್ರಸಂಗವನ್ನು ಮುಗಿಸುವ ಮೊದಲು ಒಂದು ಸಂಜೆ ನಾನು ಅಲ್ಲಿಗೆ ಹೋದೆ ಮತ್ತು ಅಂದು ನಾನು ಕೇಳಿದ ಅತ್ಯಂತ ಬುದ್ಧಿವಂತ ವಿಷಯಗಳಲ್ಲಿ ಒಂದನ್ನು ಅವನು ಹೇಳಿದನು. ನಾನು ನಿಮಗೆ ಅದನ್ನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಮಾರ್ಕನ ಸುವಾರ್ತೆಯ ಈ ಭಾಗದ ಕುರಿತು ಉಪದೇಶಿಸುತ್ತಾ ಅವನು ಹೇಳಿದನು, ಯಾರಿಗೂ ಹೇಳಬಾರದೆಂದು ಕರ್ತನು ಅವನಿಗೆ ಹೇಳಿದನು ಮತ್ತು ಅವನು ಎಲ್ಲರಿಗೂ ಹೇಳಿದನು. ಎಲ್ಲರಿಗೂ ಹೇಳಬೇಕೆಂದು ಕರ್ತನು ನಮಗೆ ಹೇಳುತ್ತಾನೆ ಮತ್ತು ನಾವು ಯಾರಿಗೂ ಹೇಳುವುದಿಲ್ಲ ಎಂದು. ಅದು ಒಳ್ಳೆಯದು ಎಂದು ನಾನು ಭಾವಿಸಿದೆ ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ನಾವು ಕರ್ತನ ಮಾತಿಗೆ ಈ ದಿನಗಳಲ್ಲಿ ತೋರಿಸುತ್ತಿರುವ ಅವಿಧೇಯತೆಯು ಈ ಕುಷ್ಠರೋಗಿಯ ಅವಿಧೇಯತೆಗಿಂತ ತುಂಬ ಹೆಚ್ಚಿನದಾಗಿದೆ. ಎಲ್ಲರಿಗೂ ಹೇಳಬೇಕಾದ ನಾವು ಯಾರಿಗೂ ಹೇಳುತ್ತಿಲ್ಲ. ಈ ರೋಗಿ ಯೇಸುವಿನ ಕುರಿತು ಎಲ್ಲರಿಗೂ ಹೇಳಿದ್ದರಿಂದ ಜನರು ಬಹು ಗುಂಪಾಗಿ ಬಂದರು. ಯೇಸು ಸ್ವಲ್ಪ ಸಮಯ ಕಪೆರ್ನೌಮಿನಿಂದ ಅಡವಿಯ ಪ್ರದೇಶಗಳಿಗೆ ಹೋಗಬೇಕಾಯಿತು. ಪ್ರಿಯ ವೀಕ್ಷಕರೇ, ಮುಂದಕ್ಕೆ ನಾವು ಮಾರ್ಕನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ ಧ್ಯಾನದಲ್ಲಿ ಮುಂದುವರಿಯೋಣ. ಇದರ ಮುಖ್ಯ ಪ್ರಸ್ತಾಪ ಪಾರ್ಶ್ವವಾಯು ರೋಗಿಯನ್ನು ಮೇಲ್ಛಾವಣಿಯಿಂದ ಇಳಿಸಿದ್ದು, ಶಿಷ್ಯರನ್ನು ಕರೆದದ್ದು, ಮದಲಿಂಗನ ಜೊತೆಗಿರುವಾಗ ಉಪವಾಸ ಮಾಡಬಾರದು, ಹಳೆ ವಸ್ತ್ರಕ್ಕೆ ಹೊಸದರ ತ್ಯಾಪೆ, ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸ, ಸಬ್ಬತ್ ದಿನ ಎಂಬುದಾಗಿದೆ. ಪ್ರಿಯರೇ, ಈ 2ನೇ ಅಧ್ಯಾಯವು ತುಂಬ ಚಟುವಟಿಕೆಗಳಿಂದ ಕೂಡಿರುವಂಥದ್ದು. ಒಂದು ರೀತಿಯಲ್ಲಿ ಇದು 1ನೇ ಅಧ್ಯಾಯದ ಮುಂದುವರೆದ ಭಾಗವಾಗಿದೆ. ಮಾರ್ಕನು ಆಗಾಗ್ಗೆ ಬಳಸುವ ಅದ್ಭುತವಾದ ಸಂಯೋಜಕ ಮತ್ತು ಎಂಬ ಪದದಿಂದ ಪ್ರಾರಂಭವಾಗುತ್ತದೆ. ಈ ಸುವಾರ್ತೆಯನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಸಿಮೆಂಟಿನಂತಿರುವ ಸಣ್ಣ ಪದ ಇದು ಯಾವಾಗಲೂ ಹಿಂದೆ ನಡೆದದನ್ನು ಮುಂದೆ ಬರುವುದರೊಂದಿಗೆ ಸೇರಿಸುತ್ತದೆ. ಪ್ರಿಯರೇ, ಪಾರ್ಶ್ವವಾಯು ರೋಗಿಯನ್ನು ಮೇಲ್ಛಾವಣಿಯಿಂದ ಇಳಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು, ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಎಂಬುದಾಗಿ. ಪ್ರಿಯರೇ, ಆತನು ಕೆಲವು ದಿನಗಳಾದ ಬಳಿಕ ಕಪೆರ್ನೌಮಿಗೆ ಬಂದನೆಂದು ನೋಡುತ್ತೇವೆ. ಮೊದಲೇ ತಿಳಿಸಿದಂತೆ ಆತನು ತನ್ನ ಸೇವಾ ಕೇಂದ್ರವನ್ನು ತನ್ನ ಸ್ವಂತ ಸ್ಥಳವಾದ ನಜರೇತಿನಿಂದ ಕಪೆರ್ನೌಮಿಗೆ ಬದಲಾಯಿಸಿದನು. 3 ವರ್ಷಗಳ ಯೇಸುವಿನ ಈ ಲೋಕದ ಸೇವೆಯ ಕಾಲದಲ್ಲಿ ಕಪೆರ್ನೌಮೆ ಆತನ ಕೇಂದ್ರ ಸ್ಥಾನವಾಗಿದ್ದಂತೆ ಕಂಡುಬಂದಿದೆ. ಪ್ರಿಯರೇ, ಯೇಸು ಗುಣಪಡಿಸಿದ ಕುಷ್ಠರೋಗಿಯು ಯೇಸುವಿನ ಮಾತಿನಂತೆ ಸುಮ್ಮನಿರದೆ ಜನರಿಗೆಲ್ಲ ಆತನ ಕುರಿತಾಗಿ ತಿಳಿಸಿದ್ದರಿಂದ ಜನಸಂದಣಿ ಹೆಚ್ಚಾಗಿ ಯೇಸು ಅಡವಿಯ ಪ್ರದೇಶಗಳಿಗೆ ಹೋಗಬೇಕಾಯಿತೆಂದು 1ನೇ ಅಧ್ಯಾಯದಲ್ಲಿ ನೋಡಿದೆವು. ಅಷ್ಟೊಂದು ಜನರು ಒತ್ತಾಗಿ ಬಂದದ್ದರಿಂದಲೇ ಯೇಸುವಿಗೆ ಕೆಲಸ ಮಾಡಲಾಗಲಿಲ್ಲ. ಪ್ರಿಯರೇ, ಯೇಸು ಒಬ್ಬ ಪವಾಡ ಪುರುಷನಾಗಿ ಕಂಡು ಬಾರದಿದ್ದುದಕ್ಕೆ ಇದೂ ಒಂದು ಕಾರಣವಾಗಿತ್ತು. ತಾನು ಈ ಸಾಮರ್ಥ್ಯದಿಂದಾಗಿ ಜನರಲ್ಲಿ ಕಾಣಬೇಕೆಂದು ಆತನು ಅಪೇಕ್ಷಿಸಲಿಲ್ಲ. ತಾನು ಮಾಡಿದ ಈ ಅದ್ಭುತ ಕಾರ್ಯವು ಪ್ರಸಿದ್ಧಿಗೆ ಬರಬಾರದು, ಯಾಕಂದರೆ ತಾನು ಆತ್ಮಿಕ ಸೇವೆಗೋಸ್ಕರವಾಗಿ ಬಂದವನು ಎಂದು ಆತನು ತಿಳಿದಿದ್ದನು. ಪ್ರಿಯರೇ, ಹೌದು, ಲೋಕದ ಪಾಪಗಳಿಗಾಗಿ ಕ್ರೂಜೆಯಲ್ಲಿ ಪ್ರಾಣ ಕೊಡಲಿಕ್ಕಾಗಿ ಆತನು ಬಂದವನು. ಆ ಸೇವೆಗೆ ಈ ರೀತಿಯ ಪ್ರಚಾರ ಅಡ್ಡಿಯಾಗುತ್ತಿತ್ತು. ತುಂಬ ಸ್ಪಷ್ಟವಾಗಿ ಮತ್ತು ನಾನು ನ್ಯಾಯಯುತವಾಗಿ ಮತ್ತು ಸ್ಪಷ್ಟವಾಗಿ ಹೇಳಬೇಕೆಂದರೆ, ಇಂದು ಗುಣಪಡಿಸುವಿಕೆ ಅಥವಾ ನಾಲಿಗೆ ಅಥವಾ ಅಂಥದ್ದೇನಾದರೂ ವಿಷಯದ ಮೇಲೆ ಒತ್ತು ನೀಡುವ ಈ ಜನರಿಗೆ ನಾನು ತುಂಬ ತೀವ್ರವಾಗಿ ಆಕ್ಷೇಪಿಸಲು ಒಂದು ಕಾರಣವೆಂದರೆ, ಇವು ನಾವು ವಾಸಿಸುತ್ತಿರುವ ಈ ಯುಗಕ್ಕೆ ಉಡುಗೊರೆಗಳಾಗಿದ್ದರೂ ಸಹ ಅದು ಕುದುರೆಯ ಮುಂದೆ ಬಂಡಿಯನ್ನು ತರುತ್ತಿದೆ. ಸ್ವಲ್ಪ ಸಮಯದ ಹಿಂದೆ ಯಾರೋ ನನಗೆ ಹೇಳಿದರು, ಒಬ್ಬ ಸೊಗಸುಗಾರನು ನಿಮ್ಮಂತೆಯೇ ಸುವಾರ್ತೆಯನ್ನು ಸಾರುತ್ತಾನೆ ಮತ್ತು ಅವನಿಗೆ ಗುಣಪಡಿಸುವ ಸೇವೆಯೂ ಇದೆ ಎಂದು. ಹೌದು, ಆದರೆ ಅವರು ಸುವಾರ್ತೆಯನ್ನು ಸಾರುವುದಕ್ಕೆ ಹೆಸರುವಾಸಿಯಾಗಿದ್ದಾರೆಯೇ? ಜನರು ಸಭೆಗಳಿಗೆ ಹೋಗಲು ಕಾರಣವೇನು? ಅವರು ಸುವಾರ್ತೆಯನ್ನು ಕೇಳಲು ಹೋಗುತ್ತಾರೆಯೇ ಅಥವಾ ಗುಣಪಡಿಸುವಿಕೆ ಮೇಲೆ ಒತ್ತು ನೀಡುವುದು ಅಥವಾ ಇನ್ನಾವುದೇ ಭಾವನಾತ್ಮಕ ಅನುಭವವೇ? ಯಾವ ಕಾರಣಕ್ಕಾಗಿ? ನಾವು ಇದನ್ನು ಬಹಳ ಉತ್ತಮ ಹಂತಕ್ಕೆ ಇಳಿಸಬೇಕು ಎಂದು ನಾನು ಭಾವಿಸುತ್ತೇನೆ. ಪ್ರಿಯರೇ,
ನಮ್ಮ ವ್ಯವಹಾರವು ಪ್ರಾಥಮಿಕವಾಗಿ ಸುವಾರ್ತೆಯನ್ನು ಸಾರುವುದು. ಕುಷ್ಠರೋಗಿಯ ಮೇಲಿನ ಈ ಸಂವೇದನೆಯಿಂದಾಗಿ ನಮ್ಮ ಕರ್ತನು ಸ್ವಲ್ಪ ಸಮಯದವರೆಗೆ ಕಪೆರ್ನೌಮನ್ನು ತೊರೆದನು. ನಮಗೆ ಎಷ್ಟು ಸಮಯದವರೆಗೆ ಎಂದು ತಿಳಿದಿಲ್ಲ ಮತ್ತು ನಂತರ ಮತ್ತೆ ಬಂದನು ಎಂದು ನಾವು ಮಾರ್ಕನ ಸುವಾರ್ತೆಯಲ್ಲಿ ನೋಡುತ್ತೇವೆ. ಪ್ರಿಯರೇ, ಆತನು ತಿರುಗಿ ಬಂದಾಗ ಮನೆಯಲ್ಲಿದ್ದಾನೆಂಬ ಸುದ್ದಿ ಹರಡಿತ್ತು. ಇಲ್ಲಿ ಆತನು ಒಂದು ನಿರ್ದಿಷ್ಟ ಮನೆಯಲ್ಲಿದ್ದಾನೆಂಬುದಾಗಿ ನಾವು ತಿಳಿಯಬಹುದು. ಆದ್ದರಿಂದ ನಮಗೆ ಬರುವ ಪ್ರಶ್ನೆ, ಮೊದಲನೇ ಅಧ್ಯಾಯದಲ್ಲಿ ಯಾವ ಮನೆಯ ಕುರಿತಾಗಿ ಹೇಳಲ್ಪಟ್ಟಿದೆ ಎಂಬುದು. ಅಲ್ಲಿ ಆತನು ಸಭಾಮಂದಿರದಿಂದ ಹೊರಟನು, ಸೀಮೋನ ಅಂದ್ರೆಯರ ಮನೆಗೆ ಬಂದಿದ್ದನು. ಹಾಗಾದರೆ ಇಲ್ಲಿನ ಜನರು ಮೇಲ್ಛಾವಣಿಯನ್ನು ತೆರೆದದ್ದು ಸೀಮೋನನ ಮನೆಯದ್ದೇ ಆಗಿರಬೇಕು. ಈ ಸಂದರ್ಭದಲ್ಲಿ ಪೇತ್ರನು ಮೌನವಾಗಿ ಸುಮ್ಮನಿದ್ದನೆಂದು ನೆನೆಸಬಾರದು. ಆ ಜನರನ್ನು ಅವನು ಗದರಿಸಿರಬಹುದು, ಯಾಕಂದರೆ ಅದು ಅವನ ಮನೆಯಾಗಿತ್ತು. ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಬಹು ಜನರು ಕೂಡಿ ಬಂದದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಎಂಬುದೇ. ಪ್ರಿಯ ವೀಕ್ಷಕರೇ, ನಮ್ಮ ಕರ್ತನಾದ ಯೇಸುವಿನ ಸೇವೆಯು ದೇವರ ವಾಕ್ಯವನ್ನು ಸಾರುವುದಾಗಿತ್ತು. ಈ ದಿನಗಳಲ್ಲಿ ನಮ್ಮ ಸೇವೆಯ ಪ್ರಾಮುಖ್ಯತೆಯು ಇದೇ ಆಗಿರಬೇಕಿತ್ತು. ದೇವರ ವಾಕ್ಯದ ವಿಶೇಷತೆ ಅದು ದೋಷವಿಲ್ಲದ್ದು ಎಂಬ ಸಂಗತಿಗಳು ತಿಳಿಸಲ್ಪಡತಕ್ಕದ್ದು. ಈ ಸಂಬಂಧವಾಗಿ ನನ್ನ ಕುರಿತಾಗಿ ನನ್ನ ಪ್ರಾರ್ಥನೆಯು, ದೇವರೇ, ನಿನ್ನ ವಾಕ್ಯದ ಮೇಲೆ ನನಗೆ ಇನ್ನೂ ಹೆಚ್ಚಿನ ಭರವಸೆಯನ್ನು ಕೊಡು ಎಂಬುದಾಗಿದೆ. ಪ್ರಿಯರೇ, ಜನರ ಹೃದಯ ಮನಸ್ಸುಗಳಲ್ಲಿ ದೇವರ ವಾಕ್ಯವು ಮಾಡುವ ಕಾರ್ಯಗಳನ್ನು ನಾವು ನೋಡುತ್ತೇವೆ. ನನ್ನ ಜೀವಿತದಲ್ಲಿ ಅದು ಮಾಡಿದ ಕಾರ್ಯವು ನನಗೆ ತಿಳಿದಿದೆ. ಆದ್ದರಿಂದ ನನ್ನಲ್ಲಿ ಇನ್ನೂ ಹೆಚ್ಚಿನ ಭರವಸೆ ಇರತಕ್ಕದ್ದು. ಪ್ರಿಯರೇ, ನಾನು ನಿಮ್ಮೊಂದಿಗೆ ತುಂಬ ಮುಕ್ತವಾಗಿ ಹೇಳುತ್ತೇನೆ. ಕೆಲವೊಮ್ಮೆ ಅದು ಯಾವುದೇ ಹೃದಯ ಅಥವಾ ಜೀವನದ ಮೇಲೆ ಯಾವುದೇ ಪ್ರಭಾವ ಬೀರುತ್ತದೆಯೋ ಎಂದು ನಾನು ಆಶ್ಚರ್ಯಪಡುತ್ತೇನೆ. ನನಗೆ ಇರಬೇಕಾದ ನಂಬಿಕೆ ನನಗಿಲ್ಲ ಎಂದು ನಾನು ಒಪ್ಪಿಕೊಳ್ಳಬೇಕು. ಇದು ದೇವರ ವಾಕ್ಯ ಮತ್ತು ಅದು ಎಂದಿಗೂ ಆತನ ಬಳಿಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ ಎಂದು ನಾವು ನೆನಪಿನಲ್ಲಿಡಬೇಕು. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 11ನೇ ವಚನವನ್ನು ನೋಡಿರಿ. ಆದ್ದರಿಂದ ಇಲ್ಲಿ ಕರ್ತನು ಆ ಜನರಿಗೆ ದೇವರ ವಾಕ್ಯವನ್ನು ಸಾರುತ್ತಿದ್ದನೆಂಬುದಾಗಿ ಓದುವಾಗ ನನಗೆ ಹರ್ಷವಾಗುತ್ತದೆ. ನಮ್ಮ ದೃಷ್ಟಿಗೆ ಇನ್ನೊಂದು ಗುಂಪು ಬರುತ್ತದೆ. ಅದು 5 ಮಂದಿಯ ಒಂದು ತಂಡ. ಅವರು ದಾರಿ ನಡೆದು ಕಪೆರ್ನೌಮಿಗೆ ಬರುತ್ತಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನೋಡಿರಿ. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ 5 ಮಂದಿಯ ಮೇಲೆ ನಮ್ಮ ಗಮನ ಹರಿಯುತ್ತದೆ. ಒಬ್ಬನು ಪಾರ್ಶ್ವವಾಯು ರೋಗಿ. ಅವನು ಹಾಸಿಗೆಯ ಮೇಲಿದ್ದರಿಂದ ತಾನಾಗಿ ಅಲ್ಲಿಗೆ ಬರಲು ಸಾಧ್ಯವಿಲ್ಲದವನಾಗಿದ್ದನು. ಉಳಿದ 4 ಮಂದಿ ಅವನನ್ನು ಹಾಸಿಗೆಯ 4 ಬದಿಯಲ್ಲಿ ಎತ್ತಿಕೊಂಡಿದ್ದರು. ಮನೆಯ ಬಳಿಗೆ ಅವರು ಬಂದರು. ಆದರೆ ಮನೆಯ ಬಾಗಲು ಕಿಟಕಿಗಳಲ್ಲಿಯೂ ಜನರು ತುಂಬಿದ್ದರಿಂದ ಅವರಿಗೆ ಒಳಕ್ಕೆ ಹೋಗಲು ಆಗಲಿಲ್ಲ. ಈ ದಿನಗಳಲ್ಲಿ ಸಭೆಗಳಲ್ಲಿ ಎಲ್ಲಕ್ಕಿಂತ ಪ್ರಮುಖವಾಗಿ ಆಗುವ ಕಾರ್ಯವೆಂದರೆ ಸಮಿತಿಗಳ ನೇಮಕ. ಇಂಥ ಸಮಿತಿಗಳ ಮೇಲೆ ಸಭಾಪಾಲಕರು ಆಧರಿಸಿರುತ್ತಾರೆ. ಬೇರೆ ಬೇರೆ ಸಮಿತಿಗಳ ಮೂಲಕ ಸಭೆಯ ಕಾರ್ಯಗಳು ನಡೆಸಲ್ಪಡುತ್ತವೆ. ಸಮಿತಿಯ ಕಾರ್ಯಕಲಾಪಗಳ ದಾಖಲೆ ಇಡುವವರೇ ಸಮಿತಿಯಲ್ಲಿ ತುಂಬಿರುತ್ತಾರೆಂದು ಒಬ್ಬರು ಹೇಳಿದ್ದಾರೆ. ಪ್ರಿಯರೇ, ಇದರಲ್ಲಿಯೇ ಅನೇಕ ತಾಸುಗಳು ಕಳೆಯುತ್ತವೆ. ವೈಯಕ್ತಿಕವಾಗಿ ಏನೂ ಮಾಡದ, ಒಟ್ಟಾಗಿ ಸೇರಿ ಏನನ್ನೂ ಮಾಡಲಾಗದೆಂದು ನಿರ್ಧರಿಸುವ ಜನರಿಂದಲೇ ಸಮಿತಿ ತುಂಬಿರುತ್ತದೆಂದು ಇನ್ನೊಬ್ಬರು ಹೇಳಿದ್ದಾರೆ. ಪ್ರಿಯರೇ, ಈ ರೀತಿಯಲ್ಲಿ ಅಲ್ಲಿನ ಜನರು ಮಾಡಿರುತ್ತಿದ್ದರೆ ಅವರು ಒಂದು ಚಿಕ್ಕ ಸಮಿತಿ ನೇಮಿಸುತ್ತಿದ್ದರು. ಬಾಗಿಲಿನ ಸಮಿತಿಯವರು ಬಂದು ಮನೆಯ ಸುತ್ತಲೂ ನೋಡಿ ಹೋಗಿ ಬಾಗಿಲಿಂದ ಒಳಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು. ಬಳಿಕ ಕಿಟಕಿಯ ಸಮಿತಿಯವರು ಸುತ್ತಲೂ ನೋಡಿ ಕಿಟಕಿಯಿಂದಲೂ ಒಳಗೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು.
ಮೇಲ್ಛಾವಣಿಯ ಸಮಿತಿಯವರು ವಿಚಾರಿಸಿ ಬಂದು ಮೇಲ್ಛಾವಣಿಯಿಂದ ಒಳಕ್ಕೆ ಇಳಿಸಲು ಸಾಧ್ಯವಾಗಬಹುದು ಎಂದು ಹೇಳುವರು. ಪ್ರಿಯರೇ, ಇಂಥ ಅನೇಕ ಸಮಿತಿಗಳಿದ್ದಾಗ ಒಂದು ಸಮಿತಿಯಿಂದಾದರೂ ಪ್ರಯೋಜನವಾಗಬಹುದು. ಪ್ರಿಯರೇ, ಹೇಗೋ ಅವರು ಆ ರೋಗಿಯನ್ನು ಮೇಲ್ಛಾವಣಿಯ ಮೂಲಕ ಒಳಗೆ ಇಳಿಸುವುದೆಂಬುದಾಗಿ ತೀರ್ಮಾನಿಸಿದರು. ಆದ್ದರಿಂದ ಮೇಲ್ಛಾವಣಿಯನ್ನು ಬಿಚ್ಚುವ ಕೆಲಸ ಮಾಡಿದರು. ಯೇಸುವಿನೆದುರಿಗೆ ಅವನನ್ನು ಇಳಿಸಿದಾಗ ಅವರಿಗೆ ಇರುಸು ಮುರುಸಾಯಿತು. ಯಾಕೆಂದರೆ ಅವರ ಪ್ರವೇಶದಿಂದಾಗಿ ಅಲ್ಲಿನ ಮಾತುಕತೆ ಪಕ್ಕನೆ ನಿಂತು ಹೋಯಿತು. ಎಲ್ಲರೆದುರಿಗೆ ಹೀಗಾದದ್ದು ಅವರಿಗೆ ಬೇಸರವಾಗಿರಬಹುದು. ಕರ್ತನಾದ ಯೇಸು ಅವರಿಗೆ ಏನನ್ನು ಬೋಧಿಸುತ್ತಿದ್ದನೆಂಬುದಾಗಿ ನಮಗೆ ತಿಳಿಯದು. ಆದರೆ ಆ ಮಾತು ಪಕ್ಕನೆ ನಿಂತು ಬಿಟ್ಟಿತು. ಆದರೆ ಕರ್ತನಾದ ಯೇಸು ಅವರ ಕಡೆಗೆ ನೋಡಿ ಮುಗುಳ್ನಕ್ಕಿರಬಹುದು. ಮುಂದಕ್ಕೆ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನವನ್ನು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಯಾರ ನಂಬಿಕೆ? ಆ ಜನರ ನಂಬಿಕೆ. ಈ ವಚನವನ್ನು ಓದಿದಾಗಲೆಲ್ಲ ಅನೇಕ ವರ್ಷಗಳವರೆಗೆ ನನ್ನಲ್ಲಿ ಗಲಿಬಿಲಿ ಉಂಟಾಗುತ್ತಿತ್ತು. ಆ ಮನುಷ್ಯನು ರಕ್ಷಿಸಲ್ಪಡುವುದಕ್ಕೆ ಅವನನ್ನು ಹೊತ್ತು ತಂದ ಜನರ ನಂಬಿಕೆಯೇ ಕಾರಣವಾಗಿತ್ತು ಎಂಬ ವಿಷಯದಲ್ಲಿ. ಆದರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಈ ಭಾಗವನ್ನು ಚೆನ್ನಾಗಿ ಧ್ಯಾನಿಸಿದಾಗ ಆ ರೋಗಿಯನ್ನು ರಕ್ಷಿಸಿದ್ದು ಅವರ ನಂಬಿಕೆಯಲ್ಲ ಎಂದು ತಿಳಿದು ಬಂತು. ಪ್ರಿಯರೇ, ನಿನಗೆ ಒಬ್ಬ ಒಳ್ಳೆಯ ತಾಯಿ ಇದ್ದರೆ ಸಂತೋಷವೇ, ಆದರೆ ಆಕೆಯ ಸೆರಗು ಹಿಡಿದು ನೀನು ಪರಲೋಕಕ್ಕೆ ಹೋಗಲಾರಿ. ಒಳ್ಳೆಯ ತಂದೆ ಇರಬಹುದು, ಆದರೆ ಅವನು ನಿನ್ನನ್ನು ರಕ್ಷಿಸಲಾರನು. ನೀನು ನೀನಾಗಿಯೇ ನಂಬಿಕೆಯನ್ನು ಪ್ರಕಟಿಸಬೇಕು. ನೀನು ನಂಬುವನಾಗಿರಬೇಕು. ಪ್ರಿಯರೇ, ನಾವು ಈ ಭಾಗವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ರೋಗಿಯನ್ನು ರಕ್ಷಿಸಿದ್ದು ಆ 4 ಮಂದಿಯ ನಂಬಿಕೆಯಲ್ಲವೆಂಬುದು ತಿಳಿದು ಬರುತ್ತದೆ. ಯೇಸುವಿನ ಮಾತನ್ನು ವೈಯಕ್ತಿಕವಾಗಿ ಕೇಳುವ ಸ್ಥಳಕ್ಕೆ ಆತನನ್ನು ಕರೆತಂದದ್ದು ಅವರ ನಂಬಿಕೆಯೇ ಸರಿ. ಯೇಸು ಅವರ ನಂಬಿಕೆಯನ್ನು ನೋಡಿ, ಅಂದರೆ ಆ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ತಂದ ಅವರ ನಂಬಿಕೆಯನ್ನು ಆತನು ಗಮನಿಸಿದನು. ಈ ನಂಬಿಕೆಯನ್ನು ನೋಡಿದ ಬಳಿಕ ಆತನು ಆ ರೋಗಿಯೊಂದಿಗೆ ನೇರವಾಗಿ ಸಂಪರ್ಕಿಸಿ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಪ್ರಿಯ ವೀಕ್ಷಕರೇ, ಇಂತಹ ದೋಲಿ ಹೊರುವ ಜನರು ನಮ್ಮ ಸಭೆಗಳಿಗೆ ಅವಶ್ಯವಿದೆ. ರಕ್ಷಿಸಲ್ಪಡದವರು ಸುವಾರ್ತೆಯನ್ನು ಕೇಳುವಂತೆ ಅವರನ್ನು ಕರೆತರುವ ನಂಬಿಕೆಯುಳ್ಳವರು ಬೇಕು. ಪಾಪದ ಪಾರ್ಶ್ವವಾಯು ಅಂದರೆ ಸುವಾರ್ತೆಯನ್ನು ಅಲಕ್ಷ್ಯ ಮಾಡುವ ಪೀಡಿತರು ಇಂದು ತುಂಬ ಮಂದಿ ಇದ್ದಾರೆ. ಜನರ ಬಳಿಗೆ ನಾವು ಹೋಗಿ ಈ ರೀತಿ ದೋಲಿಯಲ್ಲಿಯೋ ಎಂಬಂತೆ ಅವರನ್ನು ಕರೆತರುವ ಕೆಲಸ ಮಾಡದ ಹೊರತು ಅನೇಕರು ದೇವಾಲಯಕ್ಕೆ ಬರುವುದೇ ಇಲ್ಲ. ಈ 4 ಮಂದಿ ಅದನ್ನೇ ಮಾಡಿದರು. ಈ ರೋಗಿಯು ಯೇಸುವಿನಿಂದ ವೈಯಕ್ತಿಕವಾಗಿ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬ ಮಾತನ್ನು ಕೇಳುವಂತೆ ಮಾಡಲು ಕರೆತರುವ ನಂಬಿಕೆ ಅವರಲ್ಲಿತ್ತು. ಪ್ರಿಯ ವೀಕ್ಷಕ ಬಾಂಧವರೇ, ನಮ್ಮ ನಂಬಿಕೆ ಹೇಗಿದೆ? ನಾವು ನಂಬಿಕೆಯಲ್ಲಿ ಕ್ರಿಯೆ ಮಾಡುತ್ತಾ ಇದ್ದೇವೆಯೋ? ದೇವವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಆತನ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಾವು ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬ ಮಾತನ್ನು ನಿನ್ನಿಂದ ನಾವು ಕೇಳಿಸಿಕೊಂಡವರಾಗಿ ನಿರೀಕ್ಷೆಯ ಜೀವಿತದಲ್ಲಿ ದಿನಾಲೂ ಜೀವಿಸುವುದಕ್ಕೆ ನಮ್ಮ ನಂಬಿಕೆಯನ್ನು ಬಲಪಡಿಸು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರು ಇರುವಂಥ ಸ್ಥಳದಲ್ಲಿ ನೀನವರ ಜೊತೆಗಾರನಾಗಿದ್ದುಕೊಂಡು ಅವರನ್ನು ಆಧರಿಸಿ ಬಲಪಡಿಸಿ ನಂಬಿಕೆಯ ಜೀವಿತದಲ್ಲಿ ಮುನ್ನಡೆಯುವುದಕ್ಕೆ ಅವರಿಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಪಾರ್ಶ್ವವಾಯು ರೋಗಿಯನ್ನು ಎಷ್ಟು ಜನರು ಹೊತ್ತು ತಂದರು? ಪಾರ್ಶ್ವವಾಯು ರೋಗಿಯನ್ನು ಎಷ್ಟು ಜನರು ಹೊತ್ತು ತಂದರು? ಉತ್ತರ: 12 ಮಂದಿ, 2, 4 ಮಂದಿ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 76187377772ಗೆ ಕಳುಹಿಸಿ.
ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ. ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ. ಹಿಂತಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಾ. ಪ್ರಿಯರೇ, ಅವಿಧೇಯತೆಯು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದು. ಆ 4 ಮಂದಿ ಸ್ನೇಹಿತರು ಮೇಲ್ಛಾವಣಿಯನ್ನು ಬಿಚ್ಚಿ ತಮ್ಮ ಸ್ನೇಹಿತನನ್ನು ಯೇಸುವಿನ ಬಳಿಗೆ ತಂದರು. ಅವರ ನಂಬಿಕೆಯನ್ನು ಯೇಸು ನೋಡಿದನು. ಈ ರೀತಿ ಪಾಪವೆಂಬ ಪಾರ್ಶ್ವವಾಯು ರೋಗಕ್ಕೆ ಒಳಗಾದವರನ್ನು ದೇವರ ಬಳಿಗೆ ಕರೆತರುವವರು ಬೇಕಾಗಿದ್ದಾರೆ. ಆದುದರಿಂದ ನಮ್ಮ ಪ್ರಿಯರಲ್ಲಿ ಒಬ್ಬರಾದರೂ ಪ್ರಾರ್ಥನೆಯ ಮೂಲಕ ಕ್ರಿಸ್ತನ ಬಳಿಗೆ ತರಲು ಪ್ರಯತ್ನಿಸೋಣ. ಆತ್ಮೀಯ ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.